ಮೂಕಾಂಬಿಕೆಯಿಂದ ಚಾಮುಂಡೇಶ್ವರಿಯವರೆಗೂ ಕೂಡ ಪೂಜೆ ಪುನಸ್ಕಾರಗಳಾಗ್ತಾ ಇದೆ ದರ್ಶನ್ ಕುಟುಂಬ ಸದಸ್ಯರ ಕಡೆಯಿಂದ. ಒಂದು ಕಡೆ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಕಡೆ ದರ್ಶನ್ ಅವರ ಸಹೋದರ ದಿನಕರ ತೂಗುದೀಪ್ ಏನು ಮಾಡ್ತಿದ್ದಾರೆ ಅಂದರೆ ನಾಡದೇವತೆ ಚಾಮುಂಡೇಶ್ವರಿ ಬಳಿ ಹೋದರು. ಮೈಸೂರು ಮೂಲದವರೇ ಇವರೆಲ್ಲರೂ ಕೂಡ. ಮೈಸೂರಲ್ಲೇ ಮನೆ ಇದೆ, ದರ್ಶನ್ ಅವರ ಮನೆ ಮೈಸೂರಲ್ಲಿದೆ. ತಾಯಿ ಇವತ್ತಿಗೂ ಅಲ್ಲೇ ವಾಸ ಮಾಡ್ತಾರೆ. ತಾಯಿಗೂ ಕೂಡ ಒಂದು ಕಡೆ ಆರೋಗ್ಯ ಸರಿ ಇಲ್ಲ. ತಾಯಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇದೇ ದಿನಕರ ತೂಗುದೀಪ ಬಂದು DCM DK ಶಿವಕುಮಾರ್ ಅವ್ರ ಬಳಿ ಕೂಡ ಹೇಳ್ಕೊಂಡಿದ್ರು. ಕಾನೂನಲ್ಲಿ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ದರ್ಶನ್ಗೆ ಅನ್ಯಾಯ ಆಗಿರೋದೇ ಆದರೆ ಆ ಒಂದು ವಿಚಾರದಲ್ಲಿ ನಾವು ಸಹಾಯ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರ್ವೈಸ್ ನ್ಯಾಯಾಂಗ ವ್ಯಾಪ್ತಿಯಿದ್ದಾಗ ನಾವೇನು ಮಾತನಾಡಲಿಕ್ಕೆ ಬರಲ್ಲ. ಇದರ ಆಚೆಗೆ ಏನಾದರೂ ಅನ್ಯಾಯ ಆಗ್ತಾ ಇದ್ದರೆ ಅವ್ರಿಗೆ ನಾವು ಅದರ ಕಡೆ ಗಮನ ಕೊಡ್ತೀವಿ ಅಂತ ಕೂಡ DK ಶಿವಕುಮಾರ್ ಅಭಯವನ್ನು ಕೊಟ್ಟಿದ್ದರು. ಇದೀಗ ದರ್ಶನ್ ಅವರ ಸಹೋದರ ನಾಡ ದೇವತೆ ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ಮಾಡಿಕೊಂಡಿದ್ದಾರಲ್ಲಿ. ಒಂದು ಕಡೆ ಎಲ್ಲರದ್ದು ಬೇಡಿಕೆ ಇಷ್ಟೇ, ಜೈಲಿಂದ ರಿಲೀಸ್ ಆಗಿಬಿಡಲಿ ದರ್ಶನ್, ಈ ಪ್ರಕರಣದಲ್ಲಿ ಖುಲಾಸೆ ಆಗಿಬಿಡಲಿ ಅಂತ ಇರುತ್ತೆ. ಬಟ್ ಅಲ್ಲಿ ಸಾಕ್ಷ್ಯಾಧಾರಗಳು, ಪ್ರಸನ್ನಕುಮಾರ್ ಅವರು ಮಂಡಿಸ್ತಾ ಇರತಕ್ಕಂಥ ವಾದ, ಒಂದು ಜೈಲಿನ ಊಟ, ಜೈಲಲ್ಲಿ ನನಗೆ ಮನೆ ಊಟ ಬೇಕು ಅನ್ನೋ ಒಂದು ವಿಚಾರಕ್ಕೇ ಎಷ್ಟು ಪ್ರಬಲವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಿದ್ದಾರೆ ಅಂತ ನೋಡ್ತಾ ಬಂದಾಗ ಇನ್ನು ಕೇಸನ್ನು ಇಷ್ಟು ಸುಲಭಕ್ಕೆ ಇದೇ ಪ್ರಸನ್ನಕುಮಾರ್ ಅವರು ಬಿಡ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಪ್ರಸನ್ನಕುಮಾರ್ ಅವ್ರ ಟ್ರ್ಯಾಕ್ ರೆಕಾರ್ಡೇ ಆ ಥರ ಇದೆ. ಅನೇಕ ದೊಡ್ಡ ದೊಡ್ಡ ಕೇಸ್ಗಳಲ್ಲಿಯೂ ಕೂಡ ತುಂಬ ದೊಡ್ಡವ್ರಿಗೇ ಅವರು ಶಿಕ್ಷೆ ಆಗುವಂತೆ ನೋಡ್ಕೊಂಡಿದ್ದಾರೆ ಅಂತ. ಅಂಥದ್ರಲ್ಲಿ ಇದೀಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಒಂದು ಕಡೆ ಪ್ರಸನ್ನಕುಮಾರ್ ಅವರಿದ್ದಾರೆ. ಒಂದು ಮನೆ ಊಟ ಬೇಕು ಅಂತ ಕೇಳಿಕೊಂಡಿದ್ದಕ್ಕೇ ಪ್ರಬಲವಾದಂಥ ಒಂದು ವಾದವನ್ನು ಮಂಡಿಸಿದ್ದಂಥವರು ಪ್ರಸನ್ನಕುಮಾರ್ ಅವರು. ಈ ಕೇಸಲ್ಲಿ ನೋಡಬೇಕಾಗತ್ತೆ. ಕಾರಣ ಸಾಕ್ಷ್ಯಾಧಾರಗಳಿಗಂತೂ ಕೊರತೆ ಇಲ್ಲ ಇಲ್ಲಿ. ಪ್ರತಿ ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ಒಂದು ಹೆಜ್ಜೆಗೆ ದರ್ಶನ್ ಆ ದಿನ ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆಗೆ ಕನಿಷ್ಠ 10 ಸಾಕ್ಷ್ಯಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಬಲ್ಲದು, ನ್ಯಾಯಾಲಯದ ಮುಂದೆ ಇಡಬಹುದು. CCTV ಇಡ್ತಾರೋ, DNA ರಿಪೋರ್ಟ್ಗಳು ಇಡ್ತಾರೋ, FSL ರಿಪೋರ್ಟ್ ಇಡ್ತಾರೋ, ಕಾಲ್ ರೆಕಾರ್ಡ್ಸ್ ಇಡ್ತಾರೋ, ಡೀಟೇಲ್ಸನ್ನು ಇಡ್ತಾರೋ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಂಗರ್ ಪ್ರಿಂಟ್ಸ್ ಇಡ್ತಾರೋ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇಡ್ತಾರೋ, ಅಟಾಪ್ಸಿ ರಿಪೋರ್ಟ್ ಇಡ್ತಾರೋ, ಮೊಬೈಲ್ಗಳು, ಅಲ್ಲಿನ ಫುಟೇಜು, ಆ ದಿನ ಕರೆ ಬಂದಿರೋದು, ಹಣದ ವಹಿವಾಟು, ಪ್ರತ್ಯಕ್ಷ ಸಾಕ್ಷಿ, ಡಿಜಿಟಲ್ ಸಾಕ್ಷ್ಯಗಳು, ಮಾಫಿ ಸಾಕ್ಷಿ, ಹೇಳಿಕೆಗಳು, ಆ ಸೀಕ್ವೆನ್ಸಲ್ಲಿ ಏನೇನು ನಡೆದಿದೆ, ಆ ಇಡೀ ಘಟನಾವಳಿಗಳ ಆಧಾರ, ಹಿಂದಿನ ದಿನದ ಮೀಟಿಂಗ್ಗಳು, ಅಲ್ಲಿಗೆ ಆ ವ್ಯಕ್ತಿ ಬಂದಿರೋದು, ಆ ಶೆಡ್ಗೆ ಕರ್ಕೊಂಡು ಹೋಗಿರೋದು, ಈ ರೀತಿಯಾಗಿ ದಂಡಿಯಾಗಿ ಹೇರಳವಾಗಿ ಇತ್ತೀಚಿನ ಕೇಸ್ಗಳಲ್ಲೇ ಈ ಪರಿಯ ಸಾಕ್ಷ್ಯಗಳನ್ನು ಇಟ್ಟಿರಲಿಲ್ವೇನೋ ಆ ಪರಿ ಸಾಕ್ಷ್ಯಗಳಂತೂ ಕಲೆಕ್ಟ್ ಆಗಿದೆ. ಇದನ್ನು ಎಫೆಕ್ಟಿವ್ ಆಗಿ ಅವ್ರು ಹೇಗೆ ಮಂಡಿಸ್ತಾರೆ ವೆಯ್ಟ್ ಮಾಡಬೇಕಾಗತ್ತೆ. ಇದರ ನಡುವೆನೇ ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ಅವರ ಸಹೋದರ ದರ್ಶನ್ ಸಹೋದರ ದಿನಕರ ತೂಗುದೀಪ್ ಭೇಟಿ ಕೊಟ್ಟು ನಾಡದೇವತೆ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ನಟ ಚಿಕ್ಕಣ್ಣ ಕೂಡ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರೋದು. ಪ್ರತಿ ವರ್ಷ ಆಷಾಢದಂದು, ಇವತ್ತು ಆಷಾಢ ಶುಕ್ರವಾರ ಬಹಳ ವಿಶೇಷ, ಆಷಾಢದಲ್ಲಿ ಬರ್ತಕ್ಕಂಥ ಶುಕ್ರವಾರದಂದು ನಾಡದೇವತೆ ಚಾಮುಂಡಿಯ ದರ್ಶನ ವಿಶೇಷ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಬರ್ತಾ ಇದ್ದರು. ಆದರೆ ಈಗ ದರ್ಶನ್ ಬರೋಕ್ಕಾಗಲ್ಲ, ಪರಪನಗ್ರಹಾರದಲ್ಲಿರೋದು. ಕುಟುಂಬ ಸದಸ್ಯರು ಬಂದು ಈ ಒಂದು ಸಂದರ್ಭದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ.